ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಾಘಶಿರ ಮಾಸ ನಮಗೆ ಪ್ರಾರಂಭವಾಗಿ ಆಲ್ರೆಡಿ 3 ಗುರುವಾರಗಳು. ನಾಳೆ 3ನೇ ಗುರುವಾರದ ಲಕ್ಷ್ಮಿಯ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀರಿ. ಕೆಲವೊಬ್ಬರಿಗೆ ಕಾರಣಾಂತರಗಳಿಂದ ಪೂಜೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋಲ್ಲ. ಅಂಥವರು ಸಹ ಈ ಒಂದು ಮಾಘಶಿರ ಮಾಸಕ್ಕೆ ತುಂಬ ಮಹತ್ವವಾಗಿರುವಂಥ ವಿಷಯಗಳಿದೆ. ಹಾಗಾಗಿ ಅವತ್ತಿನ ಒಂದು ಈ ಮಾಸದಲ್ಲಿ ನೀವು ಈ ತಿಂಗಳ ಪೂರ್ವದಲ್ಲಿ ಒಂದು ಗುರುವಾರನಾದರೂ ಸರಿ ಈ ರೀತಿ ಲಕ್ಷ್ಮೀ ಅಮ್ಮನವರನ್ನು ಪೂಜೆಯನ್ನು ಮಾಡಿ ನೀವು ಮನೆಯಲ್ಲಿ ದೀಪ ಹಚ್ಚುತ್ತೀರಲ್ವಾ, ನಿಮ್ಮ ಕೈನಲ್ಲಿ ಗುರುವಾರ ದಿವಸ ಪೂಜೆಯನ್ನು ಮಾಡೋದಕ್ಕಾಗಿಲ್ಲ ಅಂದರೂ ನೀವು ಕಡೆ ಪಕ್ಷದಲ್ಲಿ ದೀಪಕ್ಕೆ ಈ ಒಂದು ವಸ್ತುಗಳನ್ನು ಹಾಕಿ ದೀಪವನ್ನು ಹಚ್ಚಿದಾಗ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ, ಒಂದು ಹಣಕಾಸಿನ ಸಮಸ್ಯೆ ಅನ್ನುವಂಥದ್ದು ದೂರವಾಗುತ್ತೆ. ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಧನ ಸಂಪತ್ತು ಅನ್ನೋದು ಉಳಿಯುತ್ತೆ ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ ಇವಾಗ ಹೇಗೆ ನಾವು ದೀಪಕ್ಕೆ ಏನು ವಸ್ತುವನ್ನು ಹಾಕಬೇಕು, ಹೇಗೆ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ. ನೋಡಿ, ಇವಾಗ ನೀವು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇರ್ತೀರಲ್ವ, ವ್ರತ ಮಾಡ್ತಾ ಇರೋರು ಇವಾಗ 2 ಗುರುವಾರಗಳು ಯಾವ ರೀತಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ರೆ ಅದೇ ರೀತಿ ಪೂಜೆಯನ್ನು ಸಲ್ಲಿಸ್ಕೊಳ್ಳಿ. ಯಾರೆಲ್ಲ ನಮ್ಮ ಕೈಯಲ್ಲಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ, ನಮಗೆ ಪ್ರಾಬ್ಲಮ್ಸ್ಗಳಿತ್ತು ಅನ್ನುವಂಥವ್ರು ಖಂಡಿತವಾಗ್ಲೂ ಚಿಂತೆಯನ್ನು ಮಾಡೋದಕ್ಕೆ ಹೋಗಬೇಡಿ. ಅವತ್ತಿನ ದಿವಸ ನೀವು ಸಾಕ್ಷಾತ್ ವಿಷ್ಣು ಮತ್ತು ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ಕೊಳ್ಬೇಕು. ನಿಮ್ಮ ಮನೆಯಲ್ಲೇ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇದ್ದರೆ ಅದನ್ನು ಸಹ ಇಟ್ಟು ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ನೀವು ವಿಷ್ಣು ದೇವರ ಫೋಟೋ ಇಲ್ಲ ನಮ್ಮ ಮನೇಲಿ ಅಂತಂದವರು ನೀವು ಪ್ರತಿಯೊಬ್ಬರು ಮನೆಯಲ್ಲಿ ಕಳಶವನ್ನು ಇಟ್ಟಿರ್ತೀರಲ್ವ, ಆ ಒಂದು ಕಳಶದ ಕೆಳಗಡೆಗೆ ನೀವು ಪದ್ಮ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಪದ್ಮ ರಂಗೋಲಿಯನ್ನು ವಿಷ್ಣುವ ಸಂಕೇತ ಅಂಥೇಳಿ ಕರೀತಾರೆ. ಆ ಒಂದು ಫಸ್ಟು ನೀವು ಸ್ವಲ್ಪ ಅರಿಶಿಣದಿಂದ ಅಲ್ಲಿ ಸ್ವಲ್ಪ ಸಾರಿಸ್ಕೊಂಡು ರೀತಿಯಲ್ಲಿ ಮಾಡ್ಕೊಳ್ಬೇಕು. ಅದರ ಮೇಲೆ ಅಷ್ಟದಳ ಪದ್ಮವನ್ನು ಹಾಕಿ ಅದಕ್ಕೆ ಅರಿಶಿಣ ಕುಂಕುಮ ಅಕ್ಷತೆ ಪೀಠದ ಸಿದ್ಧತೆ ಮೊದಲಿಗೆ ಆಗಬೇಕು. ತದನಂತರದಲ್ಲಿ ನೀವು ಕಳಶ ಸ್ಥಾಪನೆಯನ್ನು ಮಾಡಿಕೊಂಡು ನಿಮ್ಮ ಯಥಾಶಕ್ತಿ ವಿಳೆದೆಲೆಯನ್ನು ಇಡಿ, ಇಲ್ಲ ಮಾವಿನ ಸೊಪ್ಪನ್ನು ಇಡಿದ್ರು ನಡೆಯುತ್ತೆ. ಇಲ್ಲ ಅಂತಂದರೆ ಸೀಪೆ ಎಲೆ 5 ಬಗೆಯ ಒಂದು ಹಣ್ಣು ಫಲ ಬಿಡುತ್ತಲ್ವ, ಆ ಹಣ್ಣುಗಳ ಎಲೆಗಳನ್ನು ಇಟ್ಟಿದ್ರೂ ನಿಮಗೆ ತುಂಬ ಫಲಗಳು ದೊರೆಯುತ್ತೆ. ಇಲ್ಲ ಅಂತಂದರೆ ನೀವು ವಿಳೆದೆಲೆ ಸಹ ಇಟ್ಕೊಳ್ಬಹುದು. ವಿಳೆದೆಲೆ ಮಾವಿನ ಎಲೆ ಸಹ ನೀವು ಇಟ್ಕೊಂಡು ಕಾಯನ್ನು ಇಟ್ಟು ಕಾಯಿಗೆ ನೀವು ಆ ನೀರು ಏನೋ ನೀವು ಕಳಶದ ನೀರನ್ನು ಇಟ್ಕೊಂಡಿರ್ತೀರ ಅದಕ್ಕೆ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆ, ಒಂದು ಕೆಂಪು 1 ರೂಪಾಯಿ ನಾಣ್ಯ ಮತ್ತು ನೀವು ಜಾವದ್ ಪೌಡರು, ಸ್ವಲ್ಪ ಲಾವಂಚದ ಬೇರನ್ನು ಹಾಕಿ ನೀವು ಒಂದು ಎಲೆಯನ್ನು ವಿಳೆದೆಲೆ ಇಟ್ಟು ಅದ್ರ ಮೇಲೆ ಕಾಯನ್ನು ಇಟ್ಟು ತಾಯಿಯ ಮಹಾಲಕ್ಷ್ಮಿ ವಿಷ್ಣು ಸಮೇತ ಲಕ್ಷ್ಮೀನಾರಾಯಣ ಸಮೇತವಾಗಿ ನೀವು ಆವಾಹನೆಯನ್ನು ಮಾಡಬೇಕು. ದಂಪತಿಗಳ ಸಮೇತ ಆರಾಧನೆಯನ್ನು ಮಾಡಿದಾಗ ನಿಮಗೆ ತುಂಬ ವಿಶೇಷವಾಗಿರುವಂಥ ಫಲಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳಬಹುದು. ಆ ರೀತಿ ನೀವು ಪೂಜೆಯನ್ನು ಮಾಡಿಕೊಂಡು 2 ನೀವು ಕಾಮಾಕ್ಷಿ ದೀಪ ಆಗಿರಬಹುದು, ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯ ನೀವು ಯಾವ ದೀಪವನ್ನು ಬಳಸ್ತೀರೋ ಆ ದೀಪವನ್ನು ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಕುಂಕುಮಾರ್ಚನೆಗೆ ವ್ಯವಸ್ಥೆ ಇದೆ ಅಂದರೆ ಕುಂಕುಮಾರ್ಚನೆಯನ್ನು ಮಾಡ್ಕೊಳ್ಬಹುದು. ಗುಲಗಂಜಿ ಆಗಿರಬಹುದು. ನೆಕ್ಸ್ಟು ನಾನು ನಿಮಗೆ ಶ್ರೀಫಲದ ಬಗ್ಗೆ ಗುಲಗಂಜಿ ಬಗ್ಗೆ ತಿಳಿಸ್ಕೊಳ್ತೀನಿ. ನಿಮ್ಮ ಲಕ್ಷ್ಮಿ ಅಷ್ಟೋತ್ತರ ಆಗಿರ್ಬೋದು, ಶತನಾಮಾವಳಿಗಳಾಗಿರಬಹುದು ನೀವು ಮಾಡ್ಕೊಳ್ಬಹುದು. ಏನೂ ಇಲ್ಲ ಅಂದರೆ ವಿಳೆದೆಲೆಯ ಮೇಲೆ ಕುಂಕುಮವನ್ನು ಇಟ್ಟು ಲಕ್ಷ್ಮಿಯ ಅಷ್ಟೋತ್ತರವನ್ನು ಸಹ ಹೇಳಿ ನೀವು ಪೂಜೆಯನ್ನು ಮಾಡ್ಕೊಳ್ಬಹುದು. ಆ ಸಾಕ್ಷಾತ್ ಮಹಾವಿಷ್ಣು ಮತ್ತು ಲಕ್ಷ್ಮಿಯ ಆಶೀರ್ವಾದ ಅನ್ನುವಂಥದ್ದು ನಮಗೆ ಸಿಗುತ್ತೆ. ನಮಗೆ ಇವಾಗ ಧನುರ್ಮಾಸ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾಗಿ ತುಂಬ ವಿಶೇಷವಾಗಿರುವಂಥ ಫಲಗಳು ಸಿಗುತ್ತೆ. ನಾಳೆ ಗುರುವಾರ ದಿವಸ ಅಂತಲೇ ಹೇಳಬಹುದು. ಅವತ್ತಿನ ದಿವಸ ನೀವು ದೀಪಗಳನ್ನು ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ನಲ್ವ, ಆ ದೀಪಕ್ಕೂ ಸಹ ನೀವು ಸ್ವಲ್ಪ ಗಂಧವನ್ನು ಇಟ್ಕೊಳ್ಬೇಕು. ಗಂಧ, ಅರಿಶಿನ, ಕುಂಕುಮ, ಅದಕ್ಕೂ ಸಹ ಹೂಗಳನ್ನು ಇಟ್ಕೊಳ್ಬೇಕು. ದೀಪಕ್ಕೂ ಸಹ ಅದಕ್ಕೆ ನೀವು ತುಪ್ಪ ಹಾಕಿದ್ರೆ ತುಂಬ ಒಳ್ಳೆಯದು. ಹಸುವಿನ ತುಪ್ಪ ಇಲ್ಲ ಅಂತಂದರೆ ನಂದಿನಿ ತುಪ್ಪವನ್ನು ಬಳಸ್ಕೊಳ್ಬಹುದು. ನಮಗೆ ಎಲ್ಲಿ ಸಿಗಲ್ಲ ಅಂದರೆ ಪ್ಯಾಕೆಟಲ್ಲಿ ನಂದಿನಿ ತುಪ್ಪವನ್ನು ಬಳಸ್ಕೊಳ್ಬಹುದು. ಅದಕ್ಕೆ 2 ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಕೊಂಡು ಮೊದಲಿಗೆ ನೀವು ದೀಪಕ್ಕೆ ಅಗರಬತ್ತಿಯನ್ನು ಬೆಳ್ಕೋಬೇಕು. ಫಲತಾಂಬೂಲವನ್ನು ಇಟ್ಕೊಂಡು ಒಂದು ಅಕ್ಷತೆ ನೀವು ಆ ದೀಪಕ್ಕೆ ನೀವೇನನ್ನು ಹಾಕಬೇಕು ಅಂತಂದರೆ 2
ಯಾಲಕ್ಕಿ 2 ಲವಂಗವನ್ನು ಹಾಕಬೇಕು. ಹಾಕಿ ನಿಮ್ದು ಏನು ಕೋರಿಕೆ ಇದೆಯೋ ಆ ದೀಪದ ಮುಂದೆ ಕೇಳಿಕೊಂಡು ಇದಕ್ಕೆ ನಿಮಗೆ ತುಂಬ ಅಂದರೆ ತುಂಬ ಧನ ಸಂಪತ್ತು ಅನ್ನುವಂಥದ್ದು ಸಿಗುತ್ತೆ. ಮತ್ತು ಅತಿ ಶೀಘ್ರವಾಗಿ ನಿಮಗೆ ಧನದ ಹರಿವು ಅನ್ನುವಂಥದ್ದು ಹೆಚ್ಚಾಗುತ್ತೆ ಅಂತಲೇ ಹೇಳ್ತೀನಿ. ಈ ಗುರುವಾರ ದಿವಸ ನೀವು ಬ್ರಾಹ್ಮಿ ಮುಹೂರ್ತ ಇಲ್ಲಾಂದರೆ ಗೋಧೂಳಿ ಸಮಯ 2 ಸಮಯದಲ್ಲಿ ಯಾವಾಗ ಬೇಕಾದರೂ ಸಹ ನೀವು ಈ ದೀಪಾರಾಧನೆಯನ್ನು ಮಾಡ್ಕೊಳ್ಬಹುದು. ನಾನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ 4 ಗುರುವಾರಗಳು ಪೂಜೆ ಮಾಡಿರುವಂಥ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಏನನ್ನ ಡೌಟ್ಸ್ಗಳಿದ್ದರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ಬರೆದು ತಿಳಿಸಿ, ನಾನು ಅದಕ್ಕೆ ನಿಮಗೆ ಆನ್ಸರನ್ನು ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ಹೇಳಿರುವಂಥ ಈ ದೀಪದ ರಹಸ್ಯವನ್ನು ನೀವು ಪ್ರತಿಯೊಬ್ಬರು ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಇದನ್ನು ಮಾಡೋದ್ರಿಂದ ನಿಮಗೆ ಮನೆಗೆ ತುಂಬ ಅಂದರೆ ತುಂಬ ನೆಮ್ಮದಿ ಅನ್ನುವಂಥದ್ದು ಉಂಟಾಗುತ್ತೆ ಅಂತಲೇ ಹೇಳ್ತೀನಿ. ಕತ್ತಲನ್ನು ಕಳೆದು ಬೆಳಕನ್ನು ಕೊಡುವಂಥದ್ದು ಜ್ಯೋತಿ. ಈ ಜ್ಯೋತಿಯ ಈ ಒಂದು ನಾನು ಹೇಳಿರೋ ಕ್ರಮವಾಗಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕುಟುಂಬಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಇಷ್ಟೊತ್ತು ಈ ವಿಡಿಯೋ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.